ಬಸವಣ್ಣನವರ ಪಂಚಾಚಾರ ಯಾಕೆ ಬೇಕು, ಬಸವಣ್ಣನವರ ಶಟಸ್ಥಳ ಸಿದ್ಧಾಂತ ಯಾಕೆ ಬೇಕು ಅಂದ್ರೆ ಇಟ್ ಇಸ್ ಯೂನಿವರ್ಸಲ್ಸ್, ಹ್ಯೂಮನ್ಸ್, ಮನುಷ್ಯತ್ವದ ತತ್ವಗಳು. ಬ್ಯಾಟ್ರಿ ಇತ್ತಲ್ಲ, ಬ್ಯಾಟ್ರಿ ಕೊಟ್ಟಿದ್ನಲ್ಲ, ಏನಾಯ್ತು ಬ್ಯಾಟ್ರಿಗಳು? ಕರೆಂಟ್ ಹೋಗಿತ್ತು, ಕಣ್ಣು ಕಾಣಿಸ್ತಾ ಇತ್ತ ನಿಮಗೆ? ಕಾಣಿಸ್ತಾ ಇತ್ತೇನ್ರಿ? ಅದ ನಿಮ್ಮ ಕಣ್ಣಿದ್ಯಾ? ಯಾರ ಸಹಾಯದಿಂದ ನೋಡ್ತೀರಿ? ಬೆಳಕಿನ ಸಹಾಯದಿಂದ ನೋಡ್ತೀರಿ. ಕಣ್ಣನ್ನ ಬೆಳಕಿನ ಸಹಾಯದಿಂದ ನೋಡ್ಬೇಕಾಗ್ತದೆ. ಬೆಳಕಿನ ಸಹಾಯದಿಂದ ನೋಡ್ಬೇಕು. ಬಿಡ್ರಿ ಚಂದ್ರಶೇಖರ್ ಅವ್ರೆ, ಬೇಡಪ್ಪ, ಅವ್ ಏನ್ ಮಾಡಲ್ಲ, ಕುತ್ಕೋ. ಅವ್ ಏನ್ ಮಾಡ್ತಾನ, ಏನಾದ್ರು ಸೊಪ್ಪು ತಗೊಂಡಿದ್ರ ಆರಾಮಾಗಿ ಕುತ್ಕೊಳ್ರಿ. ಏನ್ ಹೇಳ್ತಿದ್ದೆ? ಕತ್ತಲಲ್ಲಿ ನಾವು ಕಣ್ಣಿನ ಬೆಳಕಿನ ಸಹಾಯದಿಂದನೇ ನೋಡ್ಬೇಕು. ಅದು ನಾನು ಈಗ ಕರೆಂಟ್ ಹೋದ್ಮೇಲೆ ಹೇಳಿದ್ದು. ಪ್ರವಚನದಲ್ಲಿ ಏನ್ ಹೇಳ್ತಿದ್ದೆ? ಯಾಕಂದ್ರೆ ನಿಮ್ಮ 5 ನಿಮಿಷ ಕರೆಂಟ್ ಹೋದ್ಕೊಳ್ಳಿ ಎಷ್ಟು ಜನ ಮೊಬೈಲ್ ಆನ್ ಮಾಡೋದು ನನಗೆ ಗೊತ್ತಾಗ್ತದೆ. ಏನ್ ಹೇಳುತ್ತಿದೆ ಹೇಳಿ? ಮನೆಯಲ್ಲಿ ಪ್ರತಿದಿನ ನೀವು ಮಕ್ಕಳಿಗೆ ಸಂಜೆಯ ಹೊತ್ತು ಪ್ರಾರ್ಥನೆಯನ್ನ ಕಲಿಸಬೇಕು. ಸಾಮೂಹಿಕವಾದ ಇಷ್ಟಲಿಂಗ ಪೂಜೆಗಳನ್ನ ಮಾಡಬೇಕು. ಎಲ್ಲ ಧರ್ಮಗಳು ಜನಾಂಗೀಯನ ಹೆಚ್ಚಿಸುವಂತ ಧರ್ಮಗಳು ಬಂದವು. ಎಲ್ಲಾ ಧರ್ಮಗಳು ಶೋಷಣೆಯನ್ನು ಒಳಗೊಂಡುತ್ತಾ ಬಂತು. ಬಸವಾದಿ ಪ್ರಮತರ ಧರ್ಮ ಪ್ರಕೃತಿಯನ್ನು ಉಳಿಸಿಕೊಂಡು ಸಂಸ್ಕಾರವನ್ನು ಬೆಳೆಸುವ ಧರ್ಮ ಆಯಿತು ಅನ್ನತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ಮಾತಾಡಿತ್ತು. ಹಾಗಾಗಿ ಈ ಇಷ್ಟಲಿಂಗದ ಬಗ್ಗೆ ಅನೇಕ ಗ್ರಂಥಗಳಲ್ಲಿ ನಾವು ಎಲ್ಲಿಯೂ ಸಿಗೋದಿಲ್ಲ. ವಚನಗಳಲ್ಲಿ ಬಿಟ್ಟರೆ ಎಲ್ಲೆಲ್ಲೂ ಇಷ್ಟಲಿಂಗದ ಕಲ್ಪನೆ ಸಿಗೋದಿಲ್ಲ, ಎಲ್ಲೆಲ್ಲೂ ಸಿಗೋದಿಲ್ಲ. ನೀವು ಬೇಕಾದಷ್ಟು ಗ್ರಂಥಗಳನ್ನ ನೋಡ್ರಿ. ನೀವು ವ್ಯಾಸನ 18 ಪುರಾಣಗಳಲ್ಲಿ ಶಿವಪುರಾಣಗಳು ಸಿಗುತ್ತೆ ಹೊರತು ಇಷ್ಟಲಿಂಗದ ಕಲ್ಪನೆ ಸಿಗೋದಿಲ್ಲ.
ಶಿವಸಿದ್ಧಾಂತ ಸಾರಾವಳಿ ಅನ್ನತಕ್ಕಂಥ ಪುಸ್ತಕದ ಪ್ರಾಚೀನ ಗ್ರಂಥದೊಳಗಡೆ ತ್ರಿಲೋಚನ ಶಿವಾಚಾರ್ಯರು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಇಡೀ ಸ್ಥಾವರ ಲಿಂಗವನ್ನ ಕುರಿತಿದೆ ಹೊರತು ಇಷ್ಟಲಿಂಗವನ್ನ ಕುರಿತು ಸಿಗೋದಿಲ್ಲ. ನಿರ್ಮಲ ರತ್ನಾಕರ ಅನ್ನತಕ್ಕಂಥ ಧರ್ಮ ಗ್ರಂಥ ಬಾಪು ಬಿಚ್ಚು ಸಿಂಹ ಅನ್ನತಕ್ಕಂಥವರು 1898ರಲ್ಲಿ ಕಲ್ಕತ್ತಾದಲ್ಲಿ ಪ್ರಿಂಟ್ ಆಗಿರ್ತಕ್ಕಂಥ ಮೊಟ್ಟ ಮೊದಲನೆಯ ಪ್ರಿಂಟಿಂಗ್ ಬಂದಿದೆ. ಸ್ವಲ್ಪ ಒಂದ್ 200 ವರ್ಷದಲ್ಲಿ ಪ್ರಿಂಟಿಂಗ್ ಬಂದಿದೆ. ನಮಗೆ ಮೊದಲೆಲ್ಲ ತಾಳೆಗರಿಯಲ್ಲೇ ಇರ್ತಿದ್ವು. ಆ ತಾಳೆಗರಿಯಿಂದ ತೆಗೆದು ಪುಸ್ತಕ ಪ್ರಿಂಟ್ ಮಾಡಿರುವ ಯಾವ ಪುಸ್ತಕಗಳಲ್ಲಿಯೂ ಸಹ ಶೈವ ಪರಂಪರೆ ಪುಸ್ತಕಗಳಲ್ಲಿ ಇಷ್ಟಲಿಂಗದ ಕಲ್ಪನೆ ಸಿಗುವುದಿಲ್ಲ. ಈ ಇಷ್ಟಲಿಂಗದ ಕಲ್ಪನೆ ದೊರೆಯೋದೇ 12ನೇ ಶತಮಾನದಲ್ಲಿ. ಇದನ್ನ ಕಟ್ಟಿಕೊಂಡಿರ್ತಕ್ಕಂಥವರು ಕರ್ನಾಟಕದಲ್ಲಿ ಒಂದಿಷ್ಟು ಜನ, ಕರ್ನಾಟಕದ ಬಾರ್ಡರ್ ತಮಿಳುನಾಡು, ಆಂಧ್ರ, ಕೇರಳ ಇಷ್ಟೇ ಇರ್ತದೆ. ಉತ್ತರ ಭಾರತದಲ್ಲಿಯೂ ಸಿಗೋದಿಲ್ಲ. ಉತ್ತರ ಭಾರತದಲ್ಲಿಯೂ ಸಿಗೋದಿಲ್ಲ. ಈ ಇಷ್ಟಲಿಂಗದ ಕಲ್ಪನೆಯನ್ನ ಕೊಟ್ಟಂತ ಬಸವಣ್ಣ ಈ ಸಮಾಜದಲ್ಲಿ ಬಹಳ ಅತ್ಯದ್ಭುತವಾದಂತ ದೇವರ ಸ್ವರೂಪದ ಅಸ್ತಿತ್ವವನ್ನು ತಂದುಕೊಟ್ರು. ಈ ಜಗತ್ತಿನಲ್ಲಿ ದೇವರ ಸ್ವರೂಪ, ದೇವರ ಅಸ್ತಿತ್ವವನ್ನು ಕೊಟ್ಟಂತ ಬಸವಣ್ಣ. ಅದಕ್ಕಾಗಿ ಕಾಳಿಯ ಕಂಕಾಣದಿಂದ ಮುನ್ನ ತ್ರಿಪುರ ಸಂಹಾರಗಳಿಂದ ಮುನ್ನ ಹರಿ ವಿರಂಚಿಗಳಿಂದ ಮುನ್ನ ಅಂದಂದಿಗೆ ಎಳೆಯ ನೀನು ಗೆಳೆಯ ನಾನು ಮಹಾದಾನಿ ಕೂಡಲ ಸಂಗಮ ದೇವ. ಇಂಥ ವಿಷಯಗಳು ಬಂದಾಗ ಬಹಳ ಶಾಂತಿಯಿಂದ ಹೋಗ್ತದೆ. ಯಾಕಂದ್ರೆ ಒಂದೇ ದಿನಕ್ಕಿದ್ದಂತೆ ಇರೋದಿಲ್ಲ ಪ್ರವಚನ. ಇದು ಸ್ವಲ್ಪ ಇತಿಹಾಸವನ್ನು ಚೆನ್ನಾಗಿ ಅರ್ಥೈಸಿಕೊಂಡಾಗ ಮಾತ್ರ ಇಷ್ಟಲಿಂಗದ ಕಲ್ಪನೆ ಬರ್ತದೆ. ಇಲ್ಲಾಂದ್ರೆ ಇತ್ತೀಚೆಗೆ ಇಷ್ಟಲಿಂಗದ ಕಲ್ಪನೆಗಳು ಬಹಳ ಏನೇನೋ ಆಗೋಗ್ಬಿಟ್ಟಿದೆ. ಏನೇನೋ ರೀತಿಯಲ್ಲಿ ಕಲ್ಪನೆಗಳನ್ನ ತಂದು ಕೊಟ್ಬಿಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಮೊದಲು ಇಷ್ಟಲಿಂಗವನ್ನು ಕಟ್ಟಿಕೊಳ್ಬೇಕು ನಾವು. ಆ ಶಿವಯೋಗದ ಕಡೆಗೆ ನಮ್ಮ ದಾರಿ ಇರಬೇಕು. ನಾನು ಒಂದೂರಿನಲ್ಲಿ ಹಿಂಗೆ ಇಷ್ಟಲಿಂಗದ ಬಗ್ಗೆ ಹೇಳಕತ್ತಿದ್ದೇನೆ. ಅವ್ವಾರ ಬಹಳ ಚಲೋ ಹೇಳಕತ್ತಿದೆ. ಒಬ್ಬ ಹೆಣ್ಮಗಳು ಏನಂತೀರ ಅದಕ್ಕೆ, ಚೌಕ ಅಂತೀರ, ಕರಡಿಗೆ ಅಂತೀರ? ಚೌಕ. ನಾನು ಏನು ಪ್ರಾರಂಭ ಮಾಡಿದ್ದೀನಿ ಆ ಪ್ರಾರಂಭ ಮಾಡ್ದಾಗ್ಲಿಂದ ಹಿಂಗ್ ತಗೊಳ್ತಾಳೆ, ಹಿಂಗ್ ನಮಸ್ಕಾರ ಮಾಡ್ತಾಳೆ, ಇಡ್ತಾಳ, ನಮಸ್ಕಾರ ಮಾಡ್ತಾಳೆ, ಇಡ್ತಾಳೆ. ಪ್ರವಚನ ಮುಗಿದ್ಮೇಲೆ ಕರೆದು ಕೇಳ್ದೆ, ಯವ್ವ ಏನ್ ನಮಸ್ಕಾರ ಮಾಡ್ತಿದ್ಯವ, ಇಷ್ಟು ಲಿಂಗದ ಭಕ್ತಿ ಇಟ್ಕೊಂಡಿದ್ದ ಅಂದ್ರೆ, ಯಪ್ಪ ಅದ್ರೊಳಗೆ ಇಷ್ಟು ಲಿಂಗ ಇಲ್ಲಪ್ಪ, ನಶ್ಯ ಪುಡಿ ಇಟ್ಟಿನಿ ಮೂಷಕತ್ತೀನಿ ಹಂಗಾಗಿ. ಮನುಷ್ಯ ನೋಡಿ, ಗಮನ ಇರಬೇಕು ನಿಮಗೆ. ತನ್ನ ಧರ್ಮಗುರುವನ್ನ ಜೀವಂತವಾಗಿ ಶಿಲುಬೆಗೆ ಏರಿಸಿರ್ತಕ್ಕಂಥ ಕ್ರಾಸ್ ಧರ್ಮದ ಚಿಹ್ನೆ ಆಯಿತು. ಧರ್ಮದ ಚಿಹ್ನೆ ಆಯಿತು. ಸಿಕ್ಕರಿಗೆ ತಲೆ ಮೇಲೆ ಪೇಟ, ಬಳೆ, ದಡ್ಡ ಚಿಹ್ನೆ ಆಯಿತು. ಒಂದೊಂದು ಧರ್ಮದವರಿಗೆ ಒಂದೊಂದು ಚಿಹ್ನೆ ಆಯಿತು. ಆದರೆ ನಿರಾಕಾರವಾದಂಥ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂಥ ದೇವರ ಅಸ್ತಿತ್ವನೊಳಗೊಂಡಿರ್ತಕ್ಕಂತಹ ಆ ಇಷ್ಟಲಿಂಗದ ಕುರುವನ ಎದೆಯಲ್ಲಿ ಕಟ್ಟಿಕೊಂಡು ನಾನೇ ಲಿಂಗ, ನಾನೇ ಜಂಗಮ, ನಾನೇ ಗುರು ಅನ್ನತಕ್ಕಂಥ ಧರ್ಮದ ಪರಿಕಲ್ಪನೆಯನ್ನೇ ನಾವು ಮರೆತು ಬಿಟ್ಟವಲ್ಲ, ತೆಗೆದಿಟ್ಬಿಟ್ಟಿದೀವ್ರಿ. ಅದು ಬಹಳ ಜನರಿಗೆ ಇತ್ತೀಚಿನಂತೂ ಲಿಂಗ ಮಿಸ್ ಆಗಿ ಕಾಣಬೇಕಂತ ಒಂದಿನ ಮಿಸ್ ಆಗಿ ಹೋಗ್ಬಿಡ್ತು. ಏನ್ ಮಿಸ್ ಆಗಿ ಕಾಣೋದ್ರಿ? ನೀವು ಇಷ್ಟಲಿಂಗ ಕಟ್ಕೊಡ್ರಿ. ಎಲ್ಲಾದ್ರೂ ಆಕಸ್ಮಿಕ ದಾರಿಲಿ ಹೋಗುವಾಗ ಶಿವ ಶಿವ ಅಂದಾಗ ಇಷ್ಟಲಿಂಗ ಆದ್ರೂ ಮನೆಗೆ ತಂದು ಇರ್ತದ. ಇದು ಅರ್ಥ ಆಯ್ತಾ ಹೇಳಿದ್ದು? ನಾವೇನಾರು ಒಂದು ತಿರ್ಕೊಂಡ್ರೆ ಒಂದ್ ಲಿಂಗ ಕಟ್ಟನೋ ಮರೆ ಲಿಂಗಾಯತರವ್ನು ಇರ್ಬೋದು ಅಂತ ಫೋನಾರು ಮಾಡ್ಯಾರ. ಯಾರ್ದ ಅರಿವಿನಿಂದ ಕುರುಹು, ಆಚಾರದಿಂದ ಮನುಷ್ಯನ ಬದುಕು. ಹೀಗಾಗಿ ಈ ಇಷ್ಟಲಿಂಗವನ್ನು ಕೊಟ್ಟು ಎನ್ನ ಕರಸ್ಥಳದ ಮಧ್ಯದಲ್ಲಿ ಪರಮ ನಿರಂಜನದ ಕುರುವು ತೋರಿದ, ಆ ಕುರುವಿನ ಮಧ್ಯದಲ್ಲಿ ಅರಿವಿನ ಕಳೆಯ ತೋರಿದ, ಆ ಕಳೆಯ ಮಧ್ಯದಲ್ಲಿ ಮಹಾಜ್ಞಾನದ ಬೆಳಗ ತೋರಿದ, ಆ ಬೆಳಗಿನೊಳಗೆ ನಿಲುವಿನೊಳಗೆ ಎನ್ನ ತೋರಿದ, ಎನ್ನೊಳಗೆ ತನ್ನ ತೋರಿದ, ತನ್ನೊಳಗೆ ತನ್ನ ನಿಂಬಿಟ್ಟುಕೊಂಡ ಮಹಾಗುರುವಿಗೆ ನಮೋ ನಮ ಎಂಬೆನೆಯ ಅಖಂಡೇಶ್ವರ. ಅವತ್ತಿನಿಂದ ಇವತ್ತಿನವರೆಗೆ ಬಹಳ ಜನ ತಿಳ್ಕೊಂಡಿದ್ದಾರೆ ಬಸವಣ್ಣವರು ಲಿಂಗೈಕ್ಯರಾಗಿದ್ದಾರೆ ಅಂತ. ಬಸವಣ್ಣವ್ರು ಲಿಂಗೈಕ್ಯರಾಗಿಲ್ರಿ, ದೇಹ ಜೀರ್ಣ ಆಗಿ ಹೋಗಿದೆ ಅಷ್ಟೇ. ಮಹಾತ್ಮರೆಂದು ಲಿಂಗೈಕ್ಯರಾಗೋದಿಲ್ಲ. ಇದ್ದಾರ ಇಲ್ಲ? ಬಸವಣ್ಣರು ಇದ್ದಾರ ಇಲ್ಲ? ನೀವು ಯಾವಾಗ ಮನೆ ಒಳಗಡೆ ಇಷ್ಟಲಿಂಗವನ್ನ
ಹ್ಮ್ 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 ಇವೆಲ್ಲ ಇರೋದೆ, ಇವೆಲ್ಲ ಇರೋದೆ, ಇವೆಲ್ಲ ಇರೋದ್ರಿಂದ ಶಾಂತಿಯಿಂದ ಪುನಃ ಹೇಳಬೇಕು ಅಂತ ಕಲಿಸಿಕೊಡೋದೇ ಇಷ್ಟಲಿಂಗ ಅನ್ನತಕ್ಕಂಥದ್ದನ್ನು ಕಲಿಬೇಕು. ಇವೆಲ್ಲ ಇರೋದೆ ನಮ್ಮನ್ನು ಬಹಳ ಶಾಂತಿ ಮಾಡ್ತದೆ ಇಷ್ಟಲಿಂಗ. ಹಾಗಾಗಿ ಈ ಇಷ್ಟಲಿಂಗವನ್ನ ಕೊಟ್ಟಂತ ಬಸವಣ್ಣನವರು ಈ ಸಮಾಜದೊಳಗಡೆ ಎದಕ್ಕೆ ಕೊಟ್ಟರು, ಯಾರ ರೂಪಕ್ಕಾಗಿ ಕೊಟ್ಟರು ಅನ್ನುವ ವಿಷಯವನ್ನ ಶಿವಯೋಗನ ಕುರಿತು ನಾಳೆ ಮುಂದುವರಿಸ್ತೇನೆ ಅನ್ನತಕ್ಕಂಥ ಮಾತಿನಲ್ಲಿ ಸಮಯ 8 ಗಂಟೆ ಆಗಿದೆ. ಬನ್ನಿ. ಎಷ್ಟಾಗಿದೆ ಟೈಮ್? ಏನು ಮಾಡಕ್ಕಾಗಲ್ಲ, ಅಷ್ಟೇ. ನಾಳೆ ಇದ್ದೇ ಇರ್ತದ, ರುಚಿ ಇರಬೇಕು ಮನುಷ್ಯನಿಗೆ. ಬನ್ನಿ.